ಹೆಲೋ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಸಿಂಧು ಕೌಶಿಕ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಕೆಲವೊಂದು ಈಕ್ವೇಷನ್ ಆಫ್ ದಿ ಸರ್ಕಲ್ ಮೇಲಿರುವಂತಹ ಕ್ವೆಶನ್ ಪೇಪರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಕೋಆರ್ಡಿನೇಟ್ ಜೊಮೆಟ್ರಿನಲ್ಲಿ ಮೇಯ್ನ್ ಆಗಿ ಪಾರ್ಟ್ 1 ಪಾರ್ಟ್ 2 ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೆಕ್ಷನ್ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ, ಈಕ್ವೇಷನ್ ಆಫ್ ದಿ ಸರ್ಕಲ್ ಎಲ್ಲ. ಸೊ ಒಂದ್ಸಲಿ ಹಾಗೆ ಈಕ್ವೇಷನ್ ಆಫ್ ದಿ ಸರ್ಕಲ್ ರೀಕಾಲ್ ಮಾಡ್ಕೊಳ್ಳೋಣ. So equation of the circle is x minus h whole square plus y minus k whole square is equal to r square, where h comma k is center and r is radius. So the next equation is x square plus y square is equal to r square. ಎರಡನ್ನೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನು ಅನಿಸ್ತಿದೆ? ಇಲ್ಲಿ h comma k ಇದೆ, ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಅರ್ಥ ಸೆಂಟರ್ ಇಲ್ಲಿ h comma k ಬದಲು 0,0 ಇದೆ, ಅಂದ್ರೆ ಸೆಂಟರ್ ಅಟ್ ದ ಆರಿಜಿನ್ ಆಗಿದೆ. So equation of a circle having a center at the origin and radius is r. So third equation is x square plus y square plus 2gx plus 2fy plus c is equal to 0. ಯಾಕೆ ಇದು ಸರ್ಕಲ್ ಇಕ್ವೇಷನ್ ಆಗುತ್ತೆ ಅನ್ನೋದನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದ್ಸಲಿ ವಾಚ್ ಮಾಡಿ. ಸೊ ಹಿಯರ್ ಸೆಂಟರ್ ಈಸ್ ಮೈನಸ್ ಜಿ ಕಾಮ ಮೈನಸ್ ಎಫ್ ಅಂಡ್ ರೇಡಿಯಸ್ ಈಸ್ ಸ್ಕ್ವೇರ್ ರೂಟ್ ಆಫ್ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ. ಮರಿಬೇಡಿ ಇದನ್ನ, ಓಕೆನಾ? ಸೊ ಈಕ್ವೇಷನ್ ಆಫ್ ದ ಸರ್ಕಲ್ ಅಂತ ಕೇಳಿದಾಗ ಮೇನ್ ಆಗಿ ನಿಮಗೆ ಎರಡು ನೆನಪಿರಬೇಕು. ಒಂದು ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಸೊ ಇನ್ನೊಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಅದಕ್ಕೆ ಸೆಂಟರು ಎಚ್ ಕಾಮ ಕೆ. ಸೊ ಈ ಈಕ್ವೇಷನ್ಗೆ ಸೆಂಟರು ಮೈನಸ್ ಜಿ ಕಾಮ ಮೈನಸ್ ಎಫ್ ಅಂಡ್ ರೇಡಿಯಸ್ ಈಸ್ ಸ್ಕ್ವೇರ್ ರೂಟ್ ಆಫ್ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ. ಓಕೆ, ಸೊ ನೋಟ್, ಹಿಯರ್ ಈಸ್ ಒನ್ ನೋಟ್. ಸೆಂಟರ್ ಆಫ್ ಅ ಸರ್ಕಲ್ ಆನ್ ಎಕ್ಸ್ ಆಕ್ಸಿಸ್ ಅಂದ್ರೆ ಈಗ ಒಂದು ಸೆಂಟರ್ ಕೊಟ್ಟಿರ್ತಾರೆ ಅಂತ ಅಂದ್ರೆ ಅದು ಎಕ್ಸ್ ಆಕ್ಸಿಸ್ ಮೇಲಿದ್ರೆ ಸೆಂಟರ್ ಆಫ್ ಎ ಸರ್ಕಲ್, ಇದು ಸರ್ಕಲ್ಗೆ ನಾನು ನೋಟೇಶನ್ ತಗೊಂಡಿದ್ದೀನಿ, ಯಾವಾಗಲೂ ಸರ್ಕಲ್ ಬರೆಯೋಕ್ಕಾಗಲ್ಲ ಅಂತ. ಸೊ ಆನ್ ಎಕ್ಸ್ ಆಕ್ಸಿಸ್ ಮೇಲಿದ್ರೆ ಅವಾಗ ಏನಾಗುತ್ತೆ? ಸೊ ನಿಮಗೆ ಗೊತ್ತೇ ಇದೆ ಅಲ್ವಾ, ವಿ ನೋ ದಟ್ ಆನ್ ಎಕ್ಸ್ ಆಕ್ಸಿಸ್ ಇಕ್ವೇಷನ್ ಆಫ್ ಎ ಎಕ್ಸ್ ಆಕ್ಸಿಸ್ ಏನಾಗಿರುತ್ತೆ? y ಇಸ್ ಈಕ್ವಲ್ ಟು 0 ಆಗಿರುತ್ತಲ್ವಾ. ಸೊ ಆನ್ ಎಕ್ಸ್ ಆಕ್ಸಿಸ್ ಅಲ್ಲಿ y ಕೋಆರ್ಡಿನೇಟ್ಸ್ ಎಲ್ಲ ಯಾವಾಗಲೂ 0 ಆಗಿರುತ್ತೆ. ಸೊ h ಕಾಮ k ಇಸ್ ಈಕ್ವಲ್ ಟು ವಾಟ್? h ಈಸ್ ಇಟ್ ಸೆಲ್ಫ್. ಸೊ ಇದು h ಅನ್ನೋದು ಎಕ್ಸ್ ಕೋಆರ್ಡಿನೇಟು, k ಅನ್ನೋದು y ಕೋಆರ್ಡಿನೇಟು. ದೇರ್ ಫೋರ್ y ಕೋಆರ್ಡಿನೇಟ್ ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ. ಎಲ್ಲಿ? ಎಕ್ಸ್ ಆಕ್ಸಿಸ್ ಮೇಲೆ, ಓಕೆನಾ? ಸೊ ಅದೇ ತರ y ಆಕ್ಸಿಸ್ ಮೇಲೆ ಕೊಟ್ರೆ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ 0 ಆಗಿರುತ್ತೆ. ಸೊ ಎಕ್ಸ್ ಕೋಆರ್ಡಿನೇಟ್ಗೆ ಅನದರ್ ನೇಮು ಅಬ್ಸೀಸಾ, ವೈ ಕೋಆರ್ಡಿನೇಟ್ಗೆ ಅನದರ್ ನೇಮ್ ಆರ್ಡಿನೇಟ್. ಅದು ಹೇಳಿದ್ದೆ. ಸೊ ನೀಟಾಗಿ ಅದನ್ನೆಲ್ಲ ವರ್ಕೌಟ್ ಮಾಡಿ ನೀಟಾಗಿ ನೆನ್ಪಿಟ್ಕೊಳ್ಳಿ ಅದನ್ನೆಲ್ಲ. ಸೊ ನಾವು ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಅನ್ನೋದು ಈಕ್ವೇಷನ್ ಆಫ್ ಎ ಸರ್ಕಲ್ ಅಂತ ಗೊತ್ತಿದೆ ನಿಮಗೆ. ಸೆಂಟರ್ ಆಫ್ ಎ ಸರ್ಕಲ್ ಆನ್ ಎಕ್ಸ್ ಆಕ್ಸಿಸ್ ಇದ್ರೆ ಏನಾಗುತ್ತೆ? ಈಕ್ವೇಷನ್ ಎಚ್ ಏನಿದೆ ಹಾಗೆ ಇರುತ್ತೆ, ಎಕ್ಸ್ ಕೋಆರ್ಡಿನೇಟ್. ವೈ ಕೋಆರ್ಡಿನೇಟ್ ಕೆ ಪ್ಲಸ್ ಅಲ್ಲಿ ಏನಾಗುತ್ತೆ? 0 ಆಗುತ್ತೆ. ಸೊ ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 0 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ದಟ್ ಈಸ್ ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಅದೇ ಕೇಸಲ್ಲಿ ಸೆಂಟರ್ ಆಫ್ ಅ ಸರ್ಕಲ್ ಆನ್ ವೈ ಆಕ್ಸಿಸ್ ಇದ್ರೆ, ಸೊ ನಾನು ಇಲ್ಲಿ ರಾಂಗ್ ಆಗಿ ಹಾಕೊಂಡಿದ್ದೆ ಫಿಗರು. ಆನ್ ವೈ ಆಕ್ಸಿಸ್ ಅಂತಂದ್ರೆ ವೈ ಆಕ್ಸಿಸ್ ಮೇಲೆ ಸರ್ಕಲ್ ಲೈ ಆಗಿದ್ರೆ, ಇನ್ಫ್ಯಾಕ್ಟ್ ಸೆಂಟರ್ ಲೈ ಆಗಿದ್ರೆ, ಸೆಂಟರ್ ಆಫ್ ಅ ಸರ್ಕಲ್ ಆನ್ ವೈ ಆಕ್ಸಿಸ್. ಸೊ ವೈ ಆಕ್ಸಿಸ್ ಮೇಲೆ ಯಾವಾಗಲೂ ಎಕ್ಸ್ ಕೋಆರ್ಡಿನೇಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ಆನ್ ವೈ ಆಕ್ಸಿಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಎಚ್ ಕಾಮ ಕೆ ಅಂದ್ರೆ ಇಲ್ಲಿ ಎಚ್ ಅನ್ನೋದು ಎಕ್ಸ್ ಕೋಆರ್ಡಿನೇಟು, ಕೆ ಅನ್ನೋದು ವೈ ಕೋಆರ್ಡಿನೇಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಎಚ್ ವ್ಯಾಲ್ಯೂ ಏನಾಗಿರುತ್ತೆ? 0, ಬಿಕಾಸ್ ಇಟ್ ಈಸ್ ಎ ಎಕ್ಸ್ ಕೋಆರ್ಡಿನೇಟ್ ಕಾಮ ಕೆ. Now equation becomes x minus h whole square plus y minus k whole square is equal to r square. So this implies x minus h is what? 0. So x square itself plus y minus k whole square is equal to r square. So ಅದಕ್ಕೆ ಏನಾಯ್ತು equation x minus h whole square plus y square is equal to r square ಆಯ್ತು. ಸೊ ಈ equation ಅಂತ ಅಂದ್ರೆ equation of a circle on y axis ಇದ್ರೆ so x square plus y minus k whole square is equal to r square ಅಂತ ಗೊತ್ತಾಯ್ತು ಅಲ್ವಾ? ಸೊ ನೆಕ್ಸ್ಟ್, ಸೊ ಇವಾಗ ನಾನು ಕ್ವೆಶನ್ ಪೇಪರ್ ಪ್ರಾಬ್ಲಮ್ಸ್ ತಗೊತಾ ಇದ್ದೀನಿ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ವೆಶನ್, ಇಕ್ವೇಷನ್ ಆಫ್ ಎ ಸರ್ಕಲ್ ವಿತ್ ಸೆಂಟರ್ ಮೈನಸ್ 3,2 ಅಂಡ್ ರೇಡಿಯಸ್ ಈಸ್ 4. ಇಕ್ವೇಷನ್ ಆಫ್ ಎ ಸರ್ಕಲ್ ವಿತ್ ಸೆಂಟರ್ ಮೈನಸ್ 3,2 ಅಂಡ್ ರೇಡಿಯಸ್ ಈಸ್ 4 ಅಂತ ಹೇಳಿದ್ದಾರೆ. ಸೊ ಈಕ್ವೇಷನ್ ಆಫ್ ಎ ಸರ್ಕಲ್ ಏನಾಗುತ್ತೆ? ಆಪ್ಷನ್ಸ್, ಆಪ್ಷನ್ ಎ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16, ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16. ಸೊ ಅದೇ ತರ ಆಪ್ಷನ್ ಸಿ, ಆಪ್ಷನ್ ಡಿ ಕೊಟ್ಟಿದ್ದಾರೆ, ಓಕೆನಾ? ಸೊ ಯಾವ ಆಪ್ಷನ್ ಆಗುತ್ತೆ ಅನ್ನೋದಕ್ಕೆ, ಸೊ ಫಸ್ಟ್ ಸೆಂಟರ್ ಏನಿದೆ, ರೇಡಿಯಸ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಸೊ ಸೆಂಟರ್ ಮೈನಸ್ 3,2 ಇದೆ, ರೇಡಿಯಸ್ 4 ಇದೆ. ಸೊ ಈಕ್ವೇಷನ್ ಆಫ್ ಎ ಸರ್ಕಲ್ ನಿಮಗೆ ಗೊತ್ತೇ ಇದೆ. ಸೊ ವಿ ನೋ ದಟ್ ಈಕ್ವೇಷನ್ ಆಫ್ ಎ ಸರ್ಕಲ್ ಈಸ್ ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್, ಓಕೆನಾ? ಸೊ ಎಚ್ ಕಾಮ ಕೆ ಅಂದ್ರೆ ಸೆಂಟರ್ ತಾನೆ. ಏನ್ ಕೊಟ್ಟಿದ್ದಾರೆ? ಎಚ್ ಕಾಮ ಕೆ ಪ್ಲೇಸ್ ಅಲ್ಲಿ ಸೆಂಟರು ಮೈನಸ್ 3,2, ಅದನ್ನ ನೀಟಾಗಿ ಹಾಕೊಳ್ಳಿ. ಮೈನಸ್ 3,2, ರೇಡಿಯಸ್ ಈಸ್ ವಾಟ್? 4. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಇವಾಗ ಎಚ್ ಪ್ಲೇಸ್ ಅಲ್ಲಿ ಏನಾಗುತ್ತೆ? ಮೈನಸ್ 3 ಆಗುತ್ತೆ. ಆಲ್ರೆಡಿ ಫಾರ್ಮುಲಾದಲ್ಲಿ ಮೈನಸ್ ಇದೆ. ಸೊ ಇಲ್ಲೂ ಕೂಡ ಮೈನಸ್ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ವಾಟ್ ಈಸ್ ಕೆ? 2.
ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y minus 2 whole square is equal to what is r? Radius 4, so 4 square. So x plus 3 whole square plus y minus 2 whole square is equal to 16. ಸೊ ಯಾವ ಆಪ್ಷನ್ ಕರೆಕ್ಟ್ ಆಯಿತು ನೋಡಿದ್ರೆ, ಸೊ ಇಲ್ಲಿ ಆಪ್ಷನ್ ಎ ನಲ್ಲಿ x plus 3 whole square plus y minus 2 whole square is equal to 16 ನಮಗೆ ಬೇಕಾಗಿದ್ದೆ ಆನ್ಸರ್ ಇದೆ, ಗೊತ್ತಾಯ್ತಲ್ವಾ? ಸೊ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಎ ಇಸ್ ಕರೆಕ್ಟ್. ಆಪ್ಷನ್ ಬಿ ಅಂತ ಹಾಕೊಂಡ್ಬಿಟ್ಟಿದೆ. ಸೊ ಆಪ್ಷನ್ ಬಿ ನಲ್ಲಿ ಏನಿತ್ತು, ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ನಮಗೆ ಬಂದಿರೋದು ಪ್ಲಸ್ ಮೈನಸ್. ಅರ್ಥ ಆಗ್ತಿದೆಯಾ? ಸೊ ಹೆಂಗೆ ಗೊತ್ತಾಗುತ್ತೆ ಮೇಡಮ್ ಈಸಿಯಾಗಿ ಇದೆಲ್ಲ ಮಾಡೋ ಬದಲು ಅಂತ ನೋಡಿದ್ರೆ, ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ ಅಲ್ವೇನ್ರಪ್ಪ? ಸೊ ನಿಮಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ, ಫಾರ್ಮುಲಾದಲ್ಲಿ ಆಲ್ರೆಡಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಪ್ಲಸ್ ಆಗುತ್ತೆ, ಪ್ಲಸ್ 2 ಇದ್ರೆ ಮೈನಸ್ ಆಗುತ್ತೆ. ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಅಂತ ಗೊತ್ತೇ ಇರುತ್ತೆ, 4 ಸ್ಕ್ವೇರ್ ಅಂದರೆ 16, ಮುಗೀತು. ಇದೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ, ಓಕೆನಾ? ಸೊ ನೀವು ಜಾಸ್ತಿ ವರ್ಕೌಟ್ ಮಾಡಿ ನೀವು ಅಷ್ಟು ಸ್ಪೀಡ್ ಆಗ್ತೀರಾ, ಓಕೆನಾ? ಸೊ ಅದೊಂದು ಟ್ರಿಕ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಈ ಥರ ಕೊಟ್ಟಿದ್ದಾರೆ. ಏರಿಯಾ ಆಫ್ ದ ಸರ್ಕಲ್ ಈಸ್ 2464 meter square, then what is the diameter? ಸೊ ಡಯಾಮೀಟರ್ ಆಫ್ ದ ಸರ್ಕಲ್ ಏನಾಗುತ್ತೆ ಅಂತ. ಡಯಾಮೀಟರ್ ಅಂದರೆ ನಿಮಗೆ ಗೊತ್ತೇ ಇದೆ ಅಲ್ವಾ? ಸೊ ರೇಡಿಯಸ್ದು ಡಬಲ್ ಇರುತ್ತೆ ಡಯಾಮೀಟರು. ಸೊ ಆಪ್ಷನ್ ಎ 56 ಮೀಟರ್, ಆಪ್ಷನ್ ಬಿ 154, ಆಪ್ಷನ್ ಸಿ 176, ಆಪ್ಷನ್ ಡಿ ನನ್ ಅಂತ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ದ ಸರ್ಕಲ್ಗೆ ಫಾರ್ಮುಲಾ ಪೈ ಆರ್ ಸ್ಕ್ವೇರ್. ನೆನ್ಪಿಟ್ಕೊಳ್ಳಿ, ಏರಿಯಾ ಆಫ್ ದ ಸರ್ಕಲ್ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಸೊ ವಾಟ್ ಈಸ್ ದ ಡಯಾಮೀಟರ್? ಡಯಾಮೀಟರ್ ಈಸ್ ನಥಿಂಗ್ ಬಟ್ 2 times ಆಫ್ ದಿ ರೇಡಿಯಸ್. ಸೊ ರೇಡಿಯಸ್ ಎಷ್ಟಿರುತ್ತೆ, ಈಗ ಇದು ಸರ್ಕಲ್ ಅಂತ ತಗೊಂತಿದ್ದೀನಿ ಅಂದರೆ ಇದು ರೇಡಿಯಸ್ ಆಗುತ್ತೆ. ಸೊ ಅದು 2 times ಆಫ್ ದಟ್ ರೇಡಿಯಸ್ ತಗೊಂಡ್ರೆ ನಿಮಗೆ ಸಿಗೋದೆ ಡಯಾಮೀಟರ್, ಓಕೆನಾ? ಸೊ ಡಯಾಮೀಟರ್ ಈಸ್ ಈಕ್ವಲ್ ಟು 2r. ವಾಟ್ ಈಸ್ ದಟ್ ಪೈ ವ್ಯಾಲ್ಯೂ? 22/7 ಅಂತ ಗೊತ್ತಿರುತ್ತಲ್ವಾ? ಸೊ ನಾವು ವಾಟ್ ಈಸ್ ದ ಗಿವನ್ ಏರಿಯಾ? 2464 ಮೀಟರ್ ಸ್ಕ್ವೇರ್. ಮೀಟ್ರಲ್ಲಿದ್ದರೆ ಮೀಟರ್ ಸ್ಕ್ವೇರ್ ಆಗುತ್ತೆ ಏರಿಯಾ, ಸೆಂಟಿಮೀಟ್ರಲ್ಲಿದ್ದರೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಅದು ನಿಮಗೆ ಗೊತ್ತಿದೆ, ಸೆಂಟಿಮೀಟರ್ ಸ್ಕ್ವೇರ್. ಸೊ ಏರಿಯಾ, ಈಗ ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ ಗೊತ್ತಾಗಿದೆ. ಏರಿಯಾ ಆಫ್ ದ ಸರ್ಕಲ್ ಪ್ಲೇಸಲ್ಲಿ ಏನು ಹಾಕೊಳ್ಳಿ? 2464 ಹಾಕೊಳ್ಳಿ. ಪೈ ಅಂದರೆ ಗೊತ್ತಿದೆ, 22/7 ಹಾಕೊಳ್ಳಿ. ವಾಟ್ ಈಸ್ ಆರ್? ರೇಡಿಯಸ್. ಸೊ ರೇಡಿಯಸ್ ಅನ್ನೋದು ಡಯಾಮೀಟರ್ಗೆ ಅರ್ಧ ಭಾಗ ಇರುತ್ತೆ, ಕರೆಕ್ಟ್ ಅಲ್ವಾ? ಇದು ಡಯಾಮೀಟರ್ ಕಂಪ್ಲೀಟ್ ಅಂದರೆ ರೇಡಿಯಸ್ ಏನಾಯಿತು? ಸೊ ಅದ್ರದ್ದು ಅರ್ಧ ಭಾಗ ಆಯಿತು. ಸೊ d/2 ಅಂತ ಹಾಕೊಂತೀರಾ ಯಾವ ಪ್ಲೇಸಲ್ಲಿ? ಆರ್ ಪ್ಲೇಸಲ್ಲಿ. ಸೊ d/2 ಹೋಲ್ ಸ್ಕ್ವೇರ್ ಇದೆ, ಸೊ ಹೋಲ್ ಸ್ಕ್ವೇರ್ನೇ ಹಾಕೊಳ್ಳಿ. ಸೊ ನೆಕ್ಸ್ಟ್ ಈ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇಂಟು 7 ಆಗುತ್ತೆ, 22 ಇರೋದೇನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ಸೊ 2464 ಇಂಟು 7 ಡಿವೈಡೆಡ್ ಬೈ 22 ಇಸ್ ಈಕ್ವಲ್ ಟು d/2 ಅಂದರೆ d ಸ್ಕ್ವೇರ್, 2 ಸ್ಕ್ವೇರ್ ಅಂದರೆ 4, ಓಕೆನಾ? ಈ 4ನ ಈ ಕಡೆ ಕಳಿಸ್ಬಿಡೋಣ. ಏನಾಗುತ್ತೆ? 2464 ಹಾಗೆ ಇದೆ, 7 ಹಾಗೆ ಇದೆ, 4ನ ಕಳಿಸಿದ್ರೆ ಏನಾಯಿತು? ಡಿವೈಡೆಡ್ ಬೈ ಇರೋದು, ಡಿವೈಡೆಡ್ ಬೈ ಇದ್ರೆ ಇಂಟು ಆಗುತ್ತೆ, ಇಂಟು ಇದ್ರೆ ಡಿವೈಡೆಡ್ ಬೈ ಆಗುತ್ತೆ. ಸೊ ಇದು ಡಿವೈಡೆಡ್ ಬೈ ಇರೋದ್ರಿಂದ ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ ಇಂಟು ಆಗಿ ಇಂಟು 4 ಡಿವೈಡೆಡ್ ಬೈ 22 ಅಂತ ಆಯಿತು. ಡಿ ಸ್ಕ್ವೇರ್ ಹ್ಯಾಸ್ ಇಟ್ ಈಸ್. ಸೊ ನಾವು 2 2s are 4, 2 1s are 2 1s, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ 11 ಇದೆ, ಇಲ್ಲಿ 2 ಇದೆ. ಸೊ 11ಇಂದ ಇದೇನಾದ್ರೂ ಬಿಗ್ಗರ್ ನಂಬರ್ ಹೋಗುತ್ತಾ ಅಂತ ಟ್ರೈ ಮಾಡಿದೆ. ಸೊ 2464 11ಇಂದ ಟ್ರೈ ಮಾಡಿದ್ರೆ, ಸೊ ಇಲ್ಲಿ ನೋಡಿ 11 2s ಏನಾಯಿತು? 22 ಆಯಿತು. 11 2s 22. 24 22 ಹೋಯಿತು ಅಂತಂದರೆ 2 ಅಲ್ವಾ? ಸೊ ಮತ್ತೆ 6 4ನ ರಿಮೈನ್ ಇದೆ. ಸೊ 11 2s 22 ಅಂತಂದರೆ ಮತ್ತೆ ಇಲ್ಲೇನಾಯಿತು? 6ಅಲ್ಲಿ 2 ಹೋದರೆ 4 ಆಯಿತು, 44 ಆಯಿತು. 11 4s 44 ಕಂಪ್ಲೀಟಾಗಿ ಡಿವೈಡ್ ಆಯಿತು, ಬಿಕಾಸ್ ರಿಮೈಂಡರ್ 0 ಉಳಿತಿದೆ. ಕಂಪ್ಲೀಟಾಗಿ ಡಿವೈಡ್ ಆಯಿತು ಅಂದರೆ, ಸೊ 11 1s 11 2 24s. ಸೊ 11 1s 11 2 24s ಅಂತ ಹಾಕೊಂಡ್ರೆ, ಸೊ ಫೈನಲ್ ಆಗಿ ಉಳಿಯೋದೇನು? 224 ಇಂಟು 7 ಇದೆ, ಇಲ್ಲಿ 2 ಇದೆ, 7 2s 14 ಆಯಿತು. 224 ಇಂಟು 14 ಈಸ್ ಈಕ್ವಲ್ ಟು ಡಿ ಸ್ಕ್ವೇರ್. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಅವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ ನೀವು ಒಂದ್ಸಲಿ. 3136 ಬಂದಿದೆ. ಸೊ 3136 ಈಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಅಂತ ಆಯಿತು. ಸೊ ಡಿ ಸ್ಕ್ವೇರ್ ಇದು ಕೂಡ ಸ್ಕ್ವೇರಲ್ಲಿ ಇದ್ದಿದ್ರೆ ಸ್ಕ್ವೇರ್ ಎಲ್ಲ ಕ್ಯಾನ್ಸಲ್ ಮಾಡಿ ಡಿ ಹೇಳ್ಬೋದಿತ್ತಲ್ವಾ? ಸೊ ಅದಕ್ಕೆ ನಾನು 56 ಮೇಡಮ್ ನಿಮ್ಗೆ ಹೆಂಗೆ ಗೊತ್ತಾಯಿತು 56 ಅಂತ ಕೇಳೋರಿಗೆ? ಸೊ ನಾನಿಲ್ಲಿ ಆಪ್ಷನ್ಸಲ್ಲಿ 56 154 176 ಅಂತ ಕೊಟ್ಟಿದ್ರು. ಸೊ ಚಿಕ್ಕ ನಂಬರ್ನ ಫಸ್ಟ್ ನಾನು ಗೆಸ್ ಮಾಡಿದೆ, 56 ಇರಬಹುದೇನೋ ಅಂತ. 154 ಸ್ಕ್ವೇರ್ ಅಂದರೆ ಜಾಸ್ತಿ ಆಗುತ್ತೆ, 3136 ಅನ್ನಕ್ಕಿಂತ ಜಾಸ್ತಿನೇ ಬರುತ್ತೆ. ಸೊ ಹಂಗಾಗಿ 56ನ ಹಾಕೊಂಡೆ. ಸೊ 56ನ 2 times ಮಲ್ಟಿಪ್ಲೈ ಮಾಡಿ ನೋಡಿದೆ ಆಪ್ಷನ್ ಎ ಆಗುತ್ತಾ ಅಂತ. 56 ಇಂಟು 56 ಮಾಡಿದ್ರೆ, ಸೊ ಈಸಿಯಾಗಿ ಮಲ್ಟಿಪ್ಲೈ ಮಾಡಿದ್ರೆ 3136 ಬಂತು. ಹಾಗಾಗಿ 3136 ಅಂದರೆ 56 ಇಂಟು 56, ದಟ್ ಈಸ್ 56 ಸ್ಕ್ವೇರ್ ಆಯಿತು. ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಅಂದರೆ ವಾಟ್ ಈಸ್ ದ ಡಿ? ಡಿ ಸ್ಕ್ವೇರ್ ವ್ಯಾಲ್ಯೂ 56 ಸ್ಕ್ವೇರ್. ಸೊ ಡಿ ವ್ಯಾಲ್ಯೂ ಈಸ್ 56 ಮೀಟರ್. ದಟ್ ಈಸ್ ದ ಆನ್ಸರ್. ಸೊ ಆ ಡಯಾಮೀಟರ್ ಅದಾಯಿತು ಅಂತ ಗೊತ್ತಾಯಿತು. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ ಥರ್ಡ್ ಕ್ವೆಶನ್ ಪೇಪರ್ ಪ್ರಾಬ್ಲಮ್, 2 marks question. The equation of a circle of radius 5 unit and touching the circle x square plus y square minus 2x minus 4y minus 20 equal to 0 at 5, 5 is. ಸೊ ಕ್ವಶನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಒಂದು ಏನಂತಂದ್ರೆ ಇಮ್ಯಾಜಿನೇಷನ್ ಬರಬೇಕು. ಯಾವ್ಯಾವ ಥರ ಅಂದರೆ ಯಾವ ಥರ ಕೊಟ್ಟಿದ್ದಾರೆ, ನಮ್ಗೆ ಏನು ಕೇಳಿದ್ದಾರೆ ಅನ್ನೋದು ಇಮ್ಯಾಜಿನೇಷನ್ ಗೊತ್ತಾಗಬೇಕು. ಸೊ ದ ಇಕ್ವೇಷನ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 5 units and touching the circle at 5, 5 is ಅಂದರೆ ಒಂದು
ಈಕ್ವೇಷನ್ ಆಫ್ ಎ ಸರ್ಕಲ್ ಕೊಟ್ಟಿದ್ದೀವಿ, ಅದು ಇನ್ನೊಂದು ಈಕ್ವೇಷನ್ ಆಫ್ ಎ ಸರ್ಕಲ್ನ ಟಚ್ ಮಾಡ್ತಾ ಇದೆ. ಎಲ್ಲಿ 5,5 ಅನ್ನೋ ಪಾಯಿಂಟಲ್ಲಿ. ಓಕೆನಾ. ಸೊ ಅದನ್ನು ನಾನಿಲ್ಲಿ ಈ ಥರ ಹಾಕೊಂಡಿದ್ದೀನಿ. 2 ಸರ್ಕಲ್ ಇದೆ. ಓಕೆನಾ. ಸೊ ಒಂದು ಸರ್ಕಲ್ ಈಕ್ವೇಷನ್ ಕೇಳಿದ್ದಾರೆ, ಇನ್ನೊಂದು ಸರ್ಕಲ್ ಈಕ್ವೇಷನ್ ಅವರೇ ಕೊಟ್ಟಿದ್ದಾರೆ. x² + y² - 2x - 4y - 20 ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ಈಕ್ವೇಷನ್ ಆಫ್ ಅ ಸರ್ಕಲ್ ಕೇಳಿದಾರಲ್ಲ, ಅದ್ರದ್ದು ರೇಡಿಯಸ್ ಹಿಂಟ್ ಕೊಟ್ಟಿದ್ದಾರೆ, 5 ಯೂನಿಟ್ಸ್ ಆಗಿದೆ ಅಂತ. ಬೇಕಾದರೆ ಕ್ವಶನ್ ಓದ್ಕೊಳ್ಳಿ. ದ ಈಕ್ವೇಷನ್ ಆಫ್ ಅ ಸರ್ಕಲ್ ಆಫ್ ರೇಡಿಯಸ್ 5 ಯೂನಿಟ್ಸ್ ಅಂಡ್ ಟಚಿಂಗ್ ದ ಸರ್ಕಲ್. ಸೊ ರೇಡಿಯಸ್ 5 ಯೂನಿಟ್ಸ್ ಒಳಗೊಂಡಿರೋ ಅಂತಹ ಸರ್ಕಲ್ಲು ಒಂದು ಸರ್ಕಲ್ ಈಕ್ವೇಷನ್, ಈ ಈಕ್ವೇಷನ್ ಒಳಗೊಂಡಿರೋ ಸರ್ಕಲ್ನ ಟಚ್ ಮಾಡ್ತಾ ಇದೆ ಅಟ್ 5,5 ಅಲ್ಲಿ. ಅಂದಮೇಲೆ ಆ ಈಕ್ವೇಷನ್ ಆಫ್ ದ ಸರ್ಕಲ್ ಏನು ಅಂತ ಕ್ವಶನ್ನು. ಓಕೆನಾ. ಸೊ ನಾವು ಸಾಲ್ವ್ ಮಾಡೋಣ, ಆಮೇಲೆ ಆಪ್ಷನ್ ನೋಡೋಣ. ಸೊ ಇಲ್ಲಿ ರೇಡಿಯಸ್ ಗೊತ್ತಾಗಿದೆ ನಮಗೆ, ಇದ್ರದ್ದು ರೇಡಿಯಸ್ ಗೊತ್ತಿಲ್ಲ, ಇದ್ರದ್ದು ಸೆಂಟರ್ ಕೂಡ ಗೊತ್ತಿಲ್ಲ, ಇದ್ರದ್ದು ಸೆಂಟರ್ ಕೂಡ ಗೊತ್ತಿಲ್ಲ. ಇದನ್ನ ನಾನು ಆಲ್ಫಾ ಕಾಮ ಬೀಟಾ ಅಂತ ನೆಕ್ಸ್ಟ್ ಟೈಮ್ ತಗೊಂಡಿದ್ದೀನಿ. ಸೊ ಇವಾಗ ಸದ್ಯಕ್ಕಿರಲಿ. ಸೊ ಈಕ್ವೇಷನ್ ಆಫ್ ಎ ಸರ್ಕಲ್ ಇದು ಗೊತ್ತಿದೆ ಅಲ್ವಾ. ಸೊ ಒಂದು ಈಕ್ವೇಷನ್ ಆಫ್ ಎ ಸರ್ಕಲ್ ಗೊತ್ತಿದ್ರೆ ಇದ್ರ ಸೆಂಟರ್ ಮತ್ತು ರೇಡಿಯಸ್ ಫೈಂಡ್ ಔಟ್ ಮಾಡ್ಕೋಬೋದಲ್ವಾ. ಯಾಕೆ ಹೇಳಿ, x² + y² + 2gx + 2fy + c = 0 ಆಯಿತು ಅಂತಂದರೆ ಸೆಂಟರು -g, -f ಆಗುತ್ತೆ. ರೇಡಿಯಸ್ಸು √g² + f² - c ಆಗುತ್ತೆ. ಓಕೆನಾ. ಸೊ ಅದು ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಈಕ್ವೇಷನ್ ಆಫ್ ಎ ಸರ್ಕಲ್ ನಾನು ಕನ್ಸಿಡರ್ ಮಾಡ್ಕೊತಿದ್ದೀನಿ. ಗಿವನ್ x² + y² - 2x - 4y - 20 = 0 ಅಂತ ತಗೊಂಡೆ. ಸೊ ವಿ ನೋ ದಟ್ ದ ಸರ್ಕಲ್ ಈಕ್ವೇಷನ್, ಸ್ಟ್ಯಾಂಡರ್ಡ್ ಈಕ್ವೇಷನ್ x² + y² + 2gx + 2fy + c = 0. ಓಕೆನಾ. ಸೊ ಇಲ್ಲಿ 2gx ಇದೆ, ಇಲ್ಲಿ 2x ಇದೆ. ಸೊ x ಕೊಯಿಫಿಷಿಯಂಟ್ನ ಕಂಪೇರ್ ಮಾಡಿದ್ರೆ 2g = -2 ಬರುತ್ತೆ. ಅದೇ ಥರ y ಕೊಯಿಫಿಷಿಯಂಟ್ನ ಕಂಪೇರ್ ಮಾಡಿದ್ರೆ 2f = -4 ಬರುತ್ತೆ. ಕರೆಕ್ಟ್ ಅಲ್ವಾ. ಸೊ ಇಲ್ದು y ಕೊಯಿಫಿಷಿಯಂಟ್ -4 ಇದೆ, ಇಲ್ಲಿ y ಕೊಯಿಫಿಷಿಯಂಟ್ 2f ಇದೆ. ಸೊ 2f = -4. ಸೊ 2 ಕ್ಯಾನ್ಸಲ್ ಆಗುತ್ತೆ, -1 ಉಳಿಯುತ್ತೆ. f 2 1s 2 2s, ಸೊ f ವ್ಯಾಲ್ಯೂ -2 ಬರುತ್ತೆ. ಸೊ ಸೆಂಟರ್ ಗೊತ್ತಾಯ್ತಲ್ವಾ. ಸೊ ವಾಟ್ ಈಸ್ ದಟ್ ಸೆಂಟರ್, -g, -f. g ಅಂದರೆ -1 ಇದೆ. ಸೊ ಸೆಂಟರಲ್ಲಿ ಫಾರ್ಮುಲಾದಲ್ಲೂ ಮೈನಸ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +1 ಆಗುತ್ತೆ. ಇಲ್ಲಿ ಫಾರ್ಮುಲಾದಲ್ಲಿ ಆಲ್ರೆಡಿ ಮೈನಸ್ ಇದೆ, ಎಫ್ ಕೂಡ ಮೈನಸ್ ವ್ಯಾಲ್ಯೂನೇ ಬಂದಿದೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +2 ಆಗುತ್ತೆ. ಸೊ 1,2 ಈಸ್ ದ ಸೆಂಟರ್. ಓಕೆನಾ. ಸೊ ಈಗ ರೇಡಿಯಸ್ ಫೈಂಡ್ ಔಟ್ ಮಾಡೋಣ. √g² + f² - c. ಸೊ √ ವಾಟ್ ಈಸ್ g, 1² + f² ಅಂತ ಅಂದರೆ 2² ಪ್ಲಸ್ ಸಿ ಅಂತ ಅಂದರೆ ಏನಿದೆ ಇಲ್ಲಿ, ಸಿ ಕಂಪೇರ್ ಮಾಡಿದ್ವಿ. ಸಿ ಕಂಪೇರ್ ಮಾಡಿದ್ರೆ ಇಲ್ಲಿ c = -20 ಆಗುತ್ತೆ. ಅದು ಬರ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಮೈನಸ್ ಇಂಟು ಮೈನಸ್ +20 ಆಗುತ್ತೆ. ಸೊ 1² + 2² + 20 = ವಾಟ್, 2² = 4 +1 ಅಂದರೆ 25 ಆಗುತ್ತಲ್ವಾ. √25 ಅಂದರೆ ಎಷ್ಟು ಆನ್ಸರು, 5 ಯೂನಿಟ್ಸ್ ಅಲ್ವಾ. ಸೊ ಸೆಂಟರು ಸಿಕ್ಕಿದೆ, ರೇಡಿಯಸ್ ಸಿಕ್ಕಿದೆ. ಯಾವುದಕ್ಕೆ, ಅವ್ರು ಕೊಟ್ಟಿರೋ ಈಕ್ವೇಷನ್ಗೆ. ಸೊ ನಾನೀಗ ಕೊಟ್ಟಿರೋ ಈಕ್ವೇಷನ್ ಈ ಸೈಡ್ ಇತ್ತಲ್ವಾ ಸರ್ಕಲ್ಲು. ಸೊ ಅದ್ರದ್ದು ರೇಡಿಯಸ್ 5 ಹಾಕೊಂಡೆ. ಮೊದಲೇ ಕೊಟ್ಟಿದ್ದು ಕೂಡ 5 ಇತ್ತು, ಹಂಗಾಗಿ 2 ಜಾಯಿಂಟ್ ಆಯಿತು. ಓಕೆನಾ. ಇದು ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಸೊ ಈ ಥರ ಬಂದ್ಬಿಡ್ತಿತ್ತು. ಓಕೆನಾ. ಬಟ್ ಟಚ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಹೀಗೆ ಟಚ್ ಮಾಡಬೇಕು, ಇಲ್ಲ ಈ ಥರನೂ ಟಚ್ ಮಾಡಬಹುದಿತ್ತದು. ಓಕೆನಾ. ಬಟ್ ರೇಡಿಯಸ್ ಸೇಮ್ ಇರೋದ್ರಿಂದ ಇದೇ ಥರ ಟಚ್ ಆಗುತ್ತೆ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ 5 ಮೊದಲೇ ಕೊಟ್ಟಿದ್ರು. ನನಗೆ ಈಗ ಬಂದಿರೋ ರೇಡಿಯಸ್ ಪ್ರಕಾರ ಇದು ಕೂಡ 5 ಅಂತ ಗೊತ್ತಾಯಿತು. ಸೊ ಇದ್ರ ಸೆಂಟರ್ ಏನಾಗಿದೆ ಅಂತ ಗೊತ್ತಾಯಿತು, 1,2 ಅಂತ ಗೊತ್ತಾಯಿತು. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಬಟ್ ಇದ್ರ ಸೆಂಟರ್ ಗೊತ್ತಾಗಿಲ್ಲ ಅಲ್ವಾ, ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಇವಾಗ. 2 ಮಾರ್ಕ್ಸ್ ಕ್ವಶನ್ ಇದು, ನೆನಪಿರಲಿ. ಸೊ ಇದು ಆಲ್ಫಾ ಕಾಮ ಬೀಟಾ ಅಂತ ಚೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ a, b ಅಂತನಾದರೂ ಚೂಸ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಸೊ ಇಲ್ಲಿ ಮಿಡಲಲ್ಲಿ ಪಾಯಿಂಟ್, ಇಲ್ಲಿ ಯಾವ ಪಾಯಿಂಟ್ ಹತ್ರ ಟಚ್ ಮಾಡ್ತಿದೆ ಅಂತ ಹೇಳಿದ್ರು 5,5. ಸೊ ಇದು ನೋಡೋಕೆ ಹೆಂಗಿದೆ, ನಾನೀಗ ಮಿಡಲ್ ಅಂತ ಹೇಳಿದೆ. ಸೊ ಮಿಡ್ ಪಾಯಿಂಟ್ 5,5 ಎಲ್ಲಿದೆ, ಮಿಡ್ ಪಾಯಿಂಟ್ ಆಗಿದೆ ಅಲ್ವಾ ಇವೆರಡಕ್ಕೂ. ಸೊ 5,5 ಈಸ್ ಮಿಡ್ ಪಾಯಿಂಟ್ ಆಫ್ ಆಲ್ಫಾ ಕಾಮ ಬೀಟಾ ಆ್ಯಂಡ್ 1,2. ಸೊ ಯು ನೋ ದಟ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮಿಡ್ ಪಾಯಿಂಟ್ ಫಾರ್ಮುಲಾ ಏನೇನು ಅಂತ ಹೇಳಿದ್ದೀನಿ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಈಸ್ x, y = x1 + x2 / 2, y1 + y2 / 2 ಅಂತ ಗೊತ್ತಿದೆ. ಸೊ ಫಸ್ಟ್ x, y ಈಗ ಮಿಡ್ ಪಾಯಿಂಟ್ ಯಾವುದಿದೆ, 5,5 ಇದೆ. ಇದು ಮಿಡ್ ಪಾಯಿಂಟ್. ಸೊ ಅದನ್ನೆಲ್ಲ ಹಾಕೊಳ್ಳಿ. 5,5 = x1 x2. ಸೊ ಇದು ಒಂದು x1, ಇದು x2. ಸೊ ಆಲ್ಫಾ +1 / 2. ನೆಕ್ಸ್ಟ್ ಇದು y1, ಇದು y2. ಓಕೆನಾ. ಕೋಆರ್ಡಿನೇಟ್ಸ್ ಅಂದರೆ x1 y1 x2 y2 ಅದೇ ಫಾರ್ಮಲ್ಲಿ ಇರುತ್ತೆ. ಸೊ ಬೀಟಾ +2 / 2. ಸೊ ಇವೆರಡನ್ನೂ ಸಾಲ್ವ್ ಮಾಡಿದ್ರೆ ಆಲ್ಫಾ ಮತ್ತು ಬೀಟಾ ಸಿಗುತ್ತೆ. ಸೊ ಆಲ್ಫಾ ಮತ್ತು ಬೀಟಾ ಅಂತ ಸಿಕ್ಕಿದ್ರೆ ಅದೇನಾಗುತ್ತೆ, ಇದ್ರದ್ದು ಸೆಂಟರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್, ಸೊ ಇಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ. ಆಲ್ಫಾ = 5 2s 10, 10 ಅಲ್ಲಿ 1 ಹೋದರೆ 9 ಆಗುತ್ತೆ. ಸೊ ಇಲ್ಲಿ ಬೀಟಾ = 5 2s 10, 10 ಅಲ್ಲಿ 2 ಹೋದರೆ 8 ಆಗುತ್ತೆ. ಸೊ ನಿಮಗೀಗ ಆಲ್ಫಾ ಮತ್ತು ಬೀಟಾ ಸಿಕ್ತು. ಸೊ ಇಲ್ಲಿ ಕೊಟ್ಟಿದ್ದು ಕೇಳಿದ ಈ ಈಕ್ವೇಷನ್ಗೆ ಸೆಂಟರು ಗೊತ್ತಾಗಿದೆ, ರೇಡಿಯಸ್ಸು ಗೊತ್ತಾಗಿದೆ ಅಂದರೆ ಈಸಿಯಾಗಿ ನಾವು ಈಕ್ವೇಷನ್ ಆಫ್ ದ ಸರ್ಕಲ್ ಫೈಂಡ್ ಔಟ್ ಮಾಡ್ಬೋದಲ್ವಾ. ಸೊ ಏನು ಬಂತು ಹೇಳಿ, ಇದು ಆಲ್ಫಾ ಕಾಮ ಬೀಟಾ ತೊಗೊಂಡಿದ್ನಲ್ಲ ಅದು. ಸೊ ಫೈನಲ್ ಆಗಿ ನಮಗೆ ಒಂದು ಆಲ್ಫಾ ವ್ಯಾಲ್ಯೂ
9 ಬಂದಿದೆ, ಬೀಟಾ ವ್ಯಾಲ್ಯೂ 8 ಬಂದಿದೆ. ಸೊ ವಿ ನೋ ದಟ್ ದ ಸರ್ಕಲ್ ಇಕ್ವೇಷನ್ x ಮೈನಸ್ ಆಲ್ಫಾ ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ ಬೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್. ಮೇಡಮ್ ಆಲ್ಫಾ ಬೀಟಾ ಹಾಕೊಂಡಿದ್ದೀರಾ, ಸೆಂಟರ್ h ಕಮ k ಬದಲು ಏನಿದೆ ಆಲ್ಫಾ ಬೀಟಾ ತಾನೇ ಇರೋದು. ಸೊ ಅದನ್ನು ಹಾಕೊಂಡೆ, ಆಲ್ಫಾ ಪ್ಲೇಸಲ್ಲಿ 9 ಹಾಕೊಂತೀರಾ, ಬೀಟಾ ಪ್ಲೇಸಲ್ಲಿ 8 ಹಾಕೊಂತೀರಾ, ಇಸ್ ಈಕ್ವಲ್ ಟು 25. ಇದು ಯಾವ ಫಾರ್ಮಲ್ ಇದೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್. ಇದು ಕೂಡ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಸೊ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ 9 ಸ್ಕ್ವೇರ್ ಇಸ್ 81, 9 2 18 ಆಗುತ್ತಲ್ಲ, 18x ಪ್ಲಸ್ ವೈ ಸ್ಕ್ವೇರ್, 8 ಸ್ಕ್ವೇರ್ ಅಂದರೆ 64 ಆಗುತ್ತೆ, 8 2 16y. ಸೊ ಇದು ನಿಮಗೆ ಸಿಂಪ್ಲಿಫಿಕೇಶನ್ ಮಾಡೋದು ಈಸಿ ಇದೆ, ಗೊತ್ತಾಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 25. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹಾಗೆ ಬರ್ಕೊಂಡಿದ್ದೀನಿ, 18x ಹಾಗೆ ಬರ್ಕೊಂಡಿದ್ದೀನಿ, 16y ಕೂಡ ಹಾಗೆ ಬರ್ಕೊಂಡಿದ್ದೀನಿ ವಿತ್ ನೆಗೆಟಿವ್ ಸೈನ್. ನೆಕ್ಸ್ಟ್ ಸೊ 81 64 ಇದೆ, ಅವೆರಡೂ ಆ್ಯಡ್ ಮಾಡಿದ್ರೆ 145 ಬರುತ್ತೆ. ಓಕೆನಾ. ಸೊ ಇಲ್ಲಿ 25 ಇದೆ, ಇದು ಲೆಫ್ಟಿಗೆ ತಗೊಂಡ್ರೆ ಏನಾಗುತ್ತೆ, ಮೈನಸ್ 25 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 0. ಸೊ ಸಿಂಪ್ಲಿಫೈ ಮಾಡೋಣ, 145 ಅಲ್ಲಿ 25 ಆದರೆ 120. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 18x ಮೈನಸ್ 16y ಪ್ಲಸ್ 120 ಇಸ್ ಈಕ್ವಲ್ ಟು 0 ಇಸ್ ದ ಆನ್ಸರ್. ಅದು ಆಪ್ಷನಲ್ ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 18x ಮೈನಸ್ 16y ಪ್ಲಸ್ 120. ಓಕೆನಾ. ಸೊ ಇಲ್ಲಿ ಮೂರು ಆಪ್ಷನ್ಸಲ್ಲೂ ನೀಟಾಗಿ ಕೊಟ್ಟಿದ್ದಾರೆ, ಬಟ್ ಮೈನಸ್ಸು ಪ್ಲಸ್ಸು ಇಲ್ಲಿ ಎರಡು ಪ್ಲಸ್ ಕೊಟ್ಟಿದ್ದಾರೆ, ಇಲ್ಲಿ ಎರಡು ಒಂದು ಮೈನಸ್ ಒಂದು ಪ್ಲಸ್ ಕೊಟ್ಟಿದ್ದಾರೆ, 120 120 120 ಕರೆಕ್ಟಾಗಿ ಕೊಟ್ಟಿದ್ದಾರೆ, ಇಲ್ಲಿ ಎರಡು ಮೈನಸ್ ಕೊಟ್ಟಿದ್ದಾರೆ. ಅಂದಮೇಲೆ ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ, ಸೊ ಎರಡು ಮೈನಸ್ ಇರೋದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಗೊತ್ತಾಯ್ತಾ. ಸೊ ಇದು 2 ಮಾರ್ಕ್ಸ್ ಕ್ವೆಶನ್. ನೆಕ್ಸ್ಟ್ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ಒನ್ ಆಫ್ ದ ಈಕ್ವೇಷನ್ ಆಫ್ ಅ ಸರ್ಕಲ್. ಓಕೆ. ಸೊ ಒನ್ ಆಫ್ ದ ಈಕ್ವೇಷನ್ ಆಫ್ ಅ ಸರ್ಕಲ್ ಆಫ್ ರೇಡಿಯಸ್ 13 ಯೂನಿಟ್ಸ್ ಹೂಸ್ ಸೆಂಟರ್ ಲೈಸ್ ಆನ್ ಅಪ್ಸೀಸಾ. ಸೊ ಅದ್ರ ಸೆಂಟರ್ ಎಲ್ಲಾಗಿದೆ, ಸೊ ಅಪ್ಸೀಸಾ ಮೇಲೆ ಲೈ ಆಗಿದೆ. ಅಪ್ಸೀಸಾ ಅಂತಂದರೆ ನಾನು ಸ್ಟಾರ್ಟಿಂಗ್ ವಿಡಿಯೋನಲ್ಲಿ ಹೇಳಬೇಕಾದ್ರೆ ಹೇಳಿದೆ ಏನಂತ, ಅಪ್ಸೀಸಾಗೆ ಎಕ್ಸ್ ಕೋಆರ್ಡಿನೇಟ್ಗೆ ಅನದರ್ ನೇಮ್ ಅಪ್ಸೀಸಾ, ವೈ ಕೋಆರ್ಡಿನೇಟ್ಗೆ ಅದರ್ ನೇಮ್ ಆರ್ಡಿನೇಟ್. ಪ್ರೀವಿಯಸ್ ವಿಡಿಯೋಸಲ್ಲೂ ಹೇಳಿದ್ದೀನಿ. ಸೊ ಸೆಂಟರ್ ಲೈಸ್ ಆನ್ ಅಪ್ಸೀಸಾ ಆ್ಯಂಡ್ ಪಾಸಸ್ ಥ್ರೂ ದ ಪಾಯಿಂಟ್ 4,5 ಅಂತ ಇದೆ. ಓಕೆನಾ. ಸೊ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಒನ್ ಆಫ್ ದ ಈಕ್ವೇಷನ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 13 ಯೂನಿಟ್ ಹೂಸ್ ಸೆಂಟರ್, ಇಷ್ಟು ಈಕ್ವೇಷನಲ್ಲಿ ಯಾವುದಾಗುತ್ತೆ ಅನ್ನೋದು. ಓಕೆನಾ. ಸೊ ಅದಕ್ಕೆ ರೇಡಿಯಸ್ಸು ಕೊಟ್ಟಿದ್ದಾರೆ, ಆ ಸೆಂಟರ್ ಎಲ್ಲಿ ಲೈ ಆಗುತ್ತೆನೋ ಹಿಂಟು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅಡ್ವಲ್ ಈಕ್ವೇಷನ್ ಪಾಸಸ್ ಥ್ರೂ ದ ಪಾಯಿಂಟ್ 4,5 ಮುಖಾಂತರ ಈಕ್ವೇಷನ್ ಆಫ್ ಅ ಸರ್ಕಲ್ ಇದೆಯಲ್ಲ, ಸರ್ಕಲ್ಲು ಆ 4,5 ಮುಖಾಂತರ ಪಾಸ್ ಆಗುತ್ತೆ ಅಂತ. ಸೊ ಜೊಮೆಟ್ರಿಕಲಿ ಯಾವ ಥರ ಹಾಕೋಬಹುದು, ಸೊ ನಾನೀಗ ಎಕ್ಸ್ ಆಕ್ಸಿಸ್ ಅಪ್ಸೀಸಾ ಮೇಲೆ ಲೈ ಆಗುತ್ತೆ ಅಂದಮೇಲೆ ಅಪ್ಸೀಸಾ ಮೇಲೆ ಯಾವಾಗಲೂ ಕೂಡ ಅಂದರೆ ಎಕ್ಸ್ ಆಕ್ಸಿಸ್ ಮೇಲೆ ಯಾವಾಗಲೂ ಕೂಡ ವೈ ಕೋಆರ್ಡಿನೇಟ್ 0 ಆಗಿರುತ್ತೆ. ಸೊ ಎಕ್ಸ್ ಕೋಆರ್ಡಿನೇಟ್ ಎಚ್ ತಗೊಂಡಿದ್ದೀನಿ, ಕೆ ಪ್ಲೇಸಲ್ಲಿ ಏನು ತಗೊಂತಿದ್ದೀನಿ 0. ಯಾಕೆ ಅಂತಂದರೆ ಅಪ್ಸೀಸಾ ಅಂದರೆ ಎಕ್ಸ್ ಆಕ್ಸಿಸ್, ಆನ್ ಎಕ್ಸ್ ಆಕ್ಸಿಸ್ ವೈ ವ್ಯಾಲ್ಯೂಸ್ ಯಾವಾಗಲೂ 0 ಆಗಿರುತ್ತೆ. ಓಕೆನಾ. ಸೊ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 13 ಕೊಟ್ಟಿದ್ದಾರೆ. ಪಾಸಸ್ ಥ್ರೂ ದ ಪಾಯಿಂಟ್ 4,5 ಕೊಟ್ಟಿದ್ರು, 4,5 ಮುಖಾಂತರ ಪಾಸ್ ಆಗುತ್ತೆ ಅಂತ. ಸೊ ಇಲ್ಲಿ ನಾನು ಬರ್ಕೊಂಡಿದ್ದೀನಿ, ನೀವು ಬೇಕಾದ್ರೆ ಇಲ್ಲೂ ಬರ್ಕೊಳ್ಬೋದು, ತಪ್ಪೇನಿಲ್ಲ. ಸೊ 4,5 ಅಂತ ಹಾಕೊಂಡಿದ್ದೀನಿ. ಸೊ ಈ ಥರ ಡಿನೋಟ್ ಮಾಡ್ಕೊಂಡೆ. ಇವಾಗ H,0 ಆಯಿತಾ. ಇದು ಸೆಂಟರಿಂದ ನೀವು ಈ ಸರ್ಕಲ್ ಮೇಲಿರೋ ಪಾಯಿಂಟ್ ಯಾವುದೇ ಪಾಯಿಂಟಿಗೆ ಲೈನ್ ಜಾಯಿನ್ ಮಾಡಿದ್ರೆ ಅದೇನಾಗುತ್ತೆ, ರೇಡಿಯಸ್ ಅಲ್ವಾ, ಅದು ಫಿಕ್ಸ್ಡ್ ಡಿಸ್ಟೆನ್ಸು. ಫಿಕ್ಸ್ಡ್ ಪಾಯಿಂಟಿಂದ ಯಾವುದಾದ್ರೂ ಒಂದು ಪಾಯಿಂಟಿಗೆ ನೀವು ಜಾಯಿನ್ ಮಾಡ್ತಾ ಇದ್ದೀರಾ ಅಂದರೆ ಆ ಲೈನ್ದು ಡಿಸ್ಟೆನ್ಸ್ ಏನಿರುತ್ತೆ ಅದು ರೇಡಿಯಸ್ ಆಗಿರುತ್ತೆ. ಅದು ನಿಮಗೆ ಗೊತ್ತಿದೆ. ಸೊ ಇಲ್ಲಿ 13 ಅಂತ ಹಾಕೊಂಡ್ರು ಒಂದೇ, ಇಲ್ಲಿ 13 ಅಂತ ಹಾಕೊಂಡ್ರು ಒಂದೇ, ಎರಡು ಒಂದೇ ರೇಡಿಯಸ್. ಅಂದರೆ ಇಲ್ಲಿ ಹಾಕೊಂಡಿದ್ನಲ್ಲ, ಇಲ್ಲಿ ಜಾಯಿನ್ ಮಾಡಿದ್ರೆ ಅದೇನಾಗುತ್ತೆ 13 ಆಗುತ್ತೆ. ಓಕೆನಾ. ಸೊ ಇದು 4,5 ಗೊತ್ತಿದೆ. ಇಲ್ಲಿ ನಿಮಗೆ ಹಿಂಟ್ ಏನಂತ ಗೊತ್ತಾಗ್ತಿದೆ ಅಂದರೆ ಇದು ಡಿಸ್ಟೆನ್ಸ್ 13 ಇದೆ ಬಿಟ್ವೀನ್ ದ 2 ಪಾಯಿಂಟ್ಸ್ 4,5 ಆ್ಯಂಡ್ H,0 ಅಂದರೆ ಅರ್ಥ ಏನು, ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇದೆ. ಕರೆಕ್ಟ್ ಅಲ್ವಾ. ಸೊ ಅದಕ್ಕಿಂತ ಮುಂಚೆ ಈಕ್ವೇಷನ್ ಆಫ್ ಅ ಸರ್ಕಲ್ ಅಂದ್ರೇನು, ಸೊ ಈಕ್ವೇಷನ್ ಆಫ್ ಅ ಸರ್ಕಲ್ ಈಸ್ ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಸೊ ಎಚ್ ಗೊತ್ತಿಲ್ಲ, ಅದು ಹಂಗೆ ಹಾಕೊಂತೀರ. ಕೆ ಪ್ಲೇಸ್ ಅಂತ ಅಂದ್ರೆ ಅಪ್ಸೀಸಾ ಮೇಲಿರೋದ್ರಿಂದ ಸರ್ಕಲ್ಲು ಸೆಂಟರು ಲೈ ಆಗಿರೋದ್ರಿಂದ ಅಪ್ಸೀಸಾ ವೈ ಕೋಆರ್ಡಿನೇಟ್ ವ್ಯಾಲ್ಯೂ 0 ಆಗಿರುತ್ತೆ. ಸೊ ಕೆ ಪ್ಲೇಸ್ 0 ಹಾಕೊಂಡೆ. ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 0 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಅಂದರೆ ರೇಡಿಯಸ್. ಸೊ ಆರ್ ಸ್ಕ್ವೇರ್ ಅಂದರೆ 13 ಸ್ಕ್ವೇರ್ ಆಯಿತು. ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 13 ಸ್ಕ್ವೇರ್ ಅಂದರೆ 169 ಆಯಿತು. ಓಕೆನಾ. ಸೊ ಇವಾಗ ನಿಮಗೆ ಕ್ವಶನ್ ಏನು ಬರುತ್ತೆ ಅಂದರೆ ಎಚ್ ವ್ಯಾಲ್ಯೂ ಏನು, ನಿಮಗೆ 1 ಮಾರ್ಕ್ಸಿಗೆ ಕೇಳಿದ್ರೆ ಎಚ್ ಅವರೇ ಹೀಗೆ ಹೇಳಿರ್ತಾರೆ, ಇಲ್ಲ ಎ ಅಂತನಾದರೂ ಇರುತ್ತೆ. ಓಕೆನಾ. ಅದು ನೋಡ್ಕೊಂಡು ಹಾಕೋಬೋದು. ಬಟ್ ನಾವು ಇವಾಗ ಎಚ್ ಫೈಂಡ್ ಔಟ್ ಮಾಡಬೇಕು. ಸೊ ಟು ಫೈಂಡ್ ಎಚ್ ಏನಿಂಟು ನಾನು ಅವಾಗಲೇ ಹೇಳಿದೆ, ಟು ಫೈಂಡ್ ಎಚ್ ಇವೆರಡು ಪಾಯಿಂಟ್ ನಡುವೆ ಇರೋ ಡಿಸ್ಟೆನ್ಸ್ 13 ಇದೆ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ. ಓಕೆನಾ. ಸೊ ವಿ ಫೈಂಡ್ ಎಚ್ ಯೂಸ್ ದ ಡಿಸ್ಟೆನ್ಸ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ಸೊ ಡಿಸ್ಟೆನ್ಸ್ ಎಷ್ಟಿದೆ, 13 ಇದೆ. ಒಂದು ಪಾಯಿಂಟು H,0 x1 y1, ಇನ್ನೊಂದು ಪಾಯಿಂಟ್ 4,5. ಸೊ ಅಪ್ಲೈ ಮಾಡ್ಕೊಳ್ಳಿ. H ಮೈನಸ್ 1 H,0, ಇನ್ನೊಂದು 4,5. ಸೊ ಏನಾಗುತ್ತೆ H ಮೈನಸ್ 4
ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ 5 ಹೋಲ್ ಸ್ಕ್ವೇರ್ ಆಗುತ್ತೆ x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ಇದು x1 y1 ಇದು x2 y2. ಸೊ ನೆಕ್ಸ್ಟ್ h ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ 5 ಹೋಲ್ ಸ್ಕ್ವೇರ್. h ಮೈನಸ್ 4 ಹೋಲ್ ಸ್ಕ್ವೇರ್ ಅಂತ ಅಂದರೆ ಇದು a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಸೊ h ಸ್ಕ್ವೇರ್ ಪ್ಲಸ್ 16 ಮೈನಸ್ 8h ಆಗುತ್ತೆ ಪ್ಲಸ್ 5 ಸ್ಕ್ವೇರ್ ಅಂದರೆ 25 ಆಗುತ್ತೆ. ಸೊ ನಾವು h ಸ್ಕ್ವೇರ್ ಮೈನಸ್ 8h ಹಾಗೆ ಬರ್ಕೊಂಡಿದ್ದೀನಿ. 25 ಮತ್ತು ಪ್ಲಸ್ 16 ಅಂದರೆ ಎರಡನ್ನೂ ಆ್ಯಡ್ ಮಾಡಿದ್ರೆ 41 ಆಗುತ್ತೆ. ಓಕೆನಾ. ಸೊ ಇವಾಗ ಸ್ಕ್ವೇರ್ ರೂಟ್ ಇದೆ. ಸ್ಕ್ವೇರ್ ರೂಟ್ ರಿಮೂವ್ ಮಾಡೋಕ್ಕೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೋಬೇಕು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ 13 ಸ್ಕ್ವೇರ್ ಅಂದರೆ 169 ಆಗುತ್ತೆ. ಸೊ ಇದಕ್ಕೂ ಸ್ಕ್ವೇರ್ ಅಪ್ಲೈ ಮಾಡ್ಕೊತೀನಿ ಅಂತಂದರೆ ಇದಕ್ಕೂ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ 13 ಸ್ಕ್ವೇರ್ ಇಸ್ 116 ಆಯಿತು. ಇದಕ್ಕೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಅದರೊಳಗಡೆ ಇರುವಂಥ ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ h ಸ್ಕ್ವೇರ್ ಮೈನಸ್ 8h ಪ್ಲಸ್ 41. ಸೊ h ಸ್ಕ್ವೇರ್ ಮೈನಸ್ 8h ಪ್ಲಸ್ 41 169 ಈ ಕಡೆ ತಗೊಳ್ಳಿ ಮೈನಸ್ 169 ಈಕ್ವಲ್ ಟು 0 ಆಯಿತು. ಇವಾಗ ನಿಮಗೆ ಇದೊಂಥರ ಕ್ವಾಡ್ರಾಟಿಕ್ ಥರ ಸಿಕ್ಕಿದೆ ಅಲ್ವಾ. ಓಕೆ ಸಾರಿ. ಸೊ 41 ಮೈನಸ್ 169 ಅಂದರೆ ಅದರಲ್ಲಿ ನೀವು ಇನ್ನು ರಿಮೂವ್ ಮಾಡಿಕೊಂಡ್ರೆ ಮೈನಸ್ 128 ಈಕ್ವಲ್ ಟು 0. ಸೊ ಇದು ಕ್ವಾಡ್ರಾಟಿಕ್ ಫ್ಯಾಕ್ಟರೈಸೇಷನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ h ಸ್ಕ್ವೇರ್ ಇದೆ, ಇಲ್ಲಿ 120 ಇದೆ, ಮೈನಸ್ 128 h ಸ್ಕ್ವೇರ್. ಸೊ ಮೈನಸ್ ಬಂದಿದೆ ಅಂದರೆ ಸಬ್ಟ್ರಾಕ್ಟ್ ಮಾಡೋ ಥರ ಇರಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ 8 ಉಳಿಬೇಕು, ಕರೆಕ್ಟ್ ಅಲ್ವಾ. ಸೊ ಆ ಥರ ಮಾಡಬೇಕು ಅಂದರೆ ಇಲ್ಲಿ ನಾನು 128 264 232 216 ಅಂತ ತಗೊಂಡೆ. ಇಲ್ಲಿ 16 ಬಂತು ಅಂದರೆ 2 2 4 4 2 8. ಓಕೆನಾ. 16 8 ಅಂತ ಗೊತ್ತಾಯಿತು ನನಗೆ. ಸೊ 16 8 ನೀವು ಈ ಥರ ಟ್ರಿಕ್ ಯೂಸ್ ಮಾಡ್ಕೊಳ್ಳಿ. 16 8 ಸೊ ಇಲ್ಲಿ ಮೈನಸ್ ಬರಬೇಕಾಗಿರೋದ್ರಿಂದ ಬಿಗ್ಗರಿಗೆ ಮೈನಸ್ ಹಾಕೊಳ್ಳಿ, ಸ್ಮಾಲರಿಗೆ ಪ್ಲಸ್ ಹಾಕೊಳ್ಳಿ. h ಸ್ಕ್ವೇರ್ ಬೇಕು ಅಂದರೆ h ಇಂಟು h ಹಾಕೋಬೇಕು, ಕರೆಕ್ಟ್ ಅಲ್ವಾ. ಸೊ ಇವಾಗ ಮಿಡಲ್ ಟರ್ಮ್ ಏನಾಗಬೇಕು, ಸ್ಪ್ಲಿಟ್ ಆಗಬೇಕು. ಸೊ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಒಂದು ಮೈನಸ್ 16h ಪ್ಲಸ್ 8h. ಯಾವುದ್ರ ಬದಲು ಮೈನಸ್ 8h ಬದಲು ಫ್ಯಾಕ್ಟರೈಸೇಷನ್ ನಿಮಗೆ ಗೊತ್ತಿದೆ. ಲಾಗರ್ದಮ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನಾನು ಫ್ಯಾಕ್ಟರೈಸೇಷನ್ಗೆ ಯಾವ ಥರ ಫ್ಯಾಕ್ಟರೈಸೇಷನ್ ಮಾಡೋದು ಅನ್ನೋದು 4 ರೀತಿ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲೊಂದ್ಸಲಿ ವಿಡಿಯೋ ವಾಚ್ ಮಾಡಿ. ನೆಕ್ಸ್ಟ್ h ಸ್ಕ್ವೇರ್ ಮೈನಸ್ 16h ಪ್ಲಸ್ 8h ಮೈನಸ್ 128 ಈಕ್ವಲ್ ಟು 0. ಸೊ ಇಲ್ಲಿ ಯಾವ್ದು ಕಾಮನ್ ಇದೆ ನೋಡಿ, ಇವೆರಡನ್ನ ಸಪ್ರೇಟ್ ಆಗಿ ತಗೊಂಡ್ರೆ ಇಲ್ಲಿ h ಸ್ಕ್ವೇರ್ ಇದೆ, ಇಲ್ಲಿ h ಇದೆ. ಸೊ h ಕಾಮನ್ ತೆಗಿಬೋದಾ, ಉಳ್ಕೊಳೋದೇನು h ಸ್ಕ್ವೇರಲ್ಲಿ ಒಂದು h ಉಳಿಯುತ್ತೆ, ಮೈನಸ್ 16 ಆಗುತ್ತೆ. ಇಲ್ಲಿ 8 ಇದೆ, ಇಲ್ಲಿ 128 ಇದೆ. ಸೊ 8 ಕಾಮನ್ ತೆಗಿಬೋದು, ಇಲ್ಲಿ h ಉಳಿಯುತ್ತೆ. 8 16 128 ಹೆಂಗೆ ಗೊತ್ತಾಗುತ್ತೆ ಮೇಡಮ್, ಇಲ್ಲೇ ಇದೆಯಲ್ರಪ್ಪ 16 8 ಅಂತ ತೊಗೊಂಡಿದ್ದೀರಾ ಅಂತಂದರೆ 8 ಕಾಮನ್ ತೆಗೆದ್ರೆ ಉಳ್ಕೊಳೋದೇನು 16. ಸೊ h ಮೈನಸ್ 16 ಇಸ್ ಈಕ್ವಲ್ ಟು 0. h ಮೈನಸ್ 16 ಇಲ್ಲೂ ಇದೆ, ಇಲ್ಲೂ ಇದೆ, ಎರಡರಲ್ಲೂ h ಮೈನಸ್ 16 ಕಾಮನ್ ತೊಗೊತೀರಾ ಇಂಟು h ಪ್ಲಸ್ 8 ಉಳಿಯುತ್ತೆ ವಿಚ್ ಇಸ್ ಈಕ್ವಲ್ ಟು 0. ಈಗ ಎರಡು ವ್ಯಾಲ್ಯೂ ಸಿಕ್ತಲ್ವಾ, ಈಕ್ವಲ್ ಟು 0 ಮಾಡಿದ್ರೆ ಒಂದು ಮೈನಸ್ 16 ಈಕ್ವಲ್ ಟು 0 ಮಾಡಿದ್ರೆ ಪ್ಲಸ್ 16, h ಪ್ಲಸ್ 8 ಈಕ್ವಲ್ ಟು 0 ಮಾಡಿದ್ರೆ ಮೈನಸ್ 8. ಸೊ h ವ್ಯಾಲ್ಯೂ 2 ಸಿಕ್ತು. ಓಕೆನಾ. ಸೊ ಎರಡೂ ವ್ಯಾಲ್ಯೂಗೆ ಅಪ್ಲೈ ಮಾಡ್ಕೊಂಡು ನೋಡ್ಬೇಕು. ಈಗ x ಮೈನಸ್ h ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 169 ಇತ್ತಲ್ವಾ. ಈಗ h ವ್ಯಾಲ್ಯೂ ಸಿಕ್ಕಿದೆ ನಮಗೆ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಒಂದ್ಸಲಿ 16 ಸಬ್ಸ್ಟಿಟ್ಯೂಟ್ ಮಾಡಿದೆ, ಒಂದ್ಸಲಿ ಮೈನಸ್ 8 ಸಬ್ಸ್ಟಿಟ್ಯೂಟ್ ಮಾಡಿದೆ. ಸೊ ಅವಾಗ ಆನ್ಸರ್ ಸಿಕ್ಕಿದ್ದು x ಸ್ಕ್ವೇರ್ ಪ್ಲಸ್ 256 ಮೈನಸ್ 32x ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 169. ದಟ್ ಈಸ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 32x ಪ್ಲಸ್ 87 ಇಸ್ ಈಕ್ವಲ್ ಟು 0. 169 ಮತ್ತು 256 ಅಂತ ತಗೊಂಡ್ರೆ ರಿಮೂವ್ ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನೋದು 87 ಬರುತ್ತೆ. ಓಕೆನಾ. ಸೊ ಇದು ಆಪ್ಷನ್ ಇದೆಯಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ. ಈ ಆಪ್ಷನ್ ಇಲ್ಲ. ನೆಕ್ಸ್ಟ್ ಈ h ಇಸ್ ಈಕ್ವಲ್ ಟು ಮೈನಸ್ 8 ಕೊಟ್ಟೆ h ವ್ಯಾಲ್ಯೂ ಪ್ಲೇಸಲ್ಲಿ. ಸೊ ಮೈನಸ್ 8 ಕೊಟ್ಟರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ ಫೈನಲ್ ಆಗಿ ನಮಗೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 16x ಮೈನಸ್ 105 ಈಕ್ವಲ್ ಟು 0 ಬಂತು. ಸೊ ಎರಡನ್ನೂ ನಾನು ನೋಡಿದೆ ಆಪ್ಷನ್ ಇದೆಯಾ ಅಂತ. ಸೊ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 32x ಇದೆ, ಬಟ್ 87 ಇಲ್ಲ. 87 ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ 37 ಇದೆ, ಇಲ್ಲಿ 87 ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅದು ಆಪ್ಷನ್ ಆಗಲ್ಲ. ಯಾವುದು ಇಲ್ಲಿದೆಯಲ್ಲ, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 32x ಪ್ಲಸ್ 87 ಈಗ ಇಲ್ಲ ಇದಾಗಿರಬೇಕು. ಸೊ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 16x ಮೈನಸ್ 105, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 16x ಮೈನಸ್ 105 ಇದೆಯಾ ಅಂತ ನೋಡಿದೆ. ಸೊ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 16x ಮೈನಸ್ 105 ಈಕ್ವಲ್ ಟು 0 ಇದೆ. ಸೊ ದೇರ್ಫೋರ್ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆನಾ. Okay, next question paper problem. If the circle x square plus y square minus 17x plus 26y plus c equal to 0 passes through 3, 1, 14, minus 1, 11, 5, then the value of c is, ಇಲ್ಲಿ c ಇದೆ ನೋಡಿ. ಸೊ ಇದು ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕ್ವೆಶನ್ ಕೇಳಿದ್ದಾರೆ. ಓಕೆನಾ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಬಟ್ ಇದು ನೀವು ಫೈಂಡ್ ಔಟ್ ಮಾಡಿದ್ರೆ ಆನ್ಸರ್ ಆಪ್ಷನಲ್ಲಿ ಇಲ್ಲ, ಹಾಗಾಗಿ ಇದು ಗ್ರೇಸ್ ಮಾರ್ಕ್ಸು. ಸೊ ರಾಂಗ್ ಇದೆ ಕ್ವೆಶನ್. ಸೊ ಫಸ್ಟ್ ಈಕ್ವೇಷನ್ ಆಫ್ ಎ ಸರ್ಕಲ್ ಏನು ಕೊಟ್ಟಿದ್ದಾರೆ ಅದನ್ನು ಕನ್ಸಿಡರ್ ಮಾಡಿದೆ. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 17x ಪ್ಲಸ್ 26y ಪ್ಲಸ್ c ಈಕ್ವಲ್ ಟು 0. ಅವ್ರು ಕೊಟ್ಟಿರುವಂತಹ ಪಾಯಿಂಟ್ಸ್ಗಳೆಲ್ಲ ಆ ಈಕ್ವೇಷನ್ ಅಂದರೆ ಏನಿದೆ, ಇಫ್ ದ ಸರ್ಕಲ್ ಪಾಸಸ್ ಥ್ರೂ ದೀಸ್ 3 ಪಾಯಿಂಟ್ಸ್ ಇದೆ ಅಂದಮೇಲೆ ಸಿ ಏನು ಅಂತ. ಸೊ 3, 1 ಒಂದ್ಸಲಿ ಪಾಸ್ ಮಾಡ್ತೀನಿ ಪಾಯಿಂಟ್ ಮುಖಾಂತರ. ಅದೇ ಥರ 14, ಮೈನಸ್ 1 ನೋಡಿದೆ, 11, 5 ನೋಡಿದೆ. ಸೊ ಒಂದ್ಸಲಿ ಪಾಸ್ ಮಾಡಿದೆ 3, 1 ಅಂದರೆ ಎಕ್ಸ್ ಪ್ಲೇಸಲ್ಲಿ 3 ಹಾಕಬೇಕು, ವೈ ಪ್ಲೇಸಲ್ಲಿ 1 ಹಾಕಬೇಕು. ಸಾಲ್ವ್ ಮಾಡಿದ್ರೆ ಸಿ ಈಸ್ ಈಕ್ವಲ್ ಟು 15 ಬರುತ್ತೆ. ಸಾಲ್ವ್ ಮಾಡೋದು ಈಸಿ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೊ 14, ಮೈನಸ್ 1 ಅದೇ ಥರ ಎಕ್ಸ್ ಪ್ಲೇಸಲ್ಲಿ 14 ಆಗ್ತದೆ, ವೈ ಪ್ಲೇಸಲ್ಲಿ ಮೈನಸ್ 1 ಆಗ್ತದೆ. ಯಾವುದು ಕೊಟ್ಟಿರುವಂತಹ ಸರ್ಕಲ್ ಇಕ್ವೇಷನ್. ಯಾವಾಗ ಸಿ ವ್ಯಾಲ್ಯೂ 67 ಬಂತು, ಅದು ಕೂಡ ಆಪ್ಷನಲ್ಲಿಲ್ಲ.
11,5ನ ಪಾಸ್ ಮಾಡಿದೆ ಆ ಇಕ್ವೇಷನ್ಗೆ. ಸೊ ಅವಾಗ ಸಿ ವ್ಯಾಲ್ಯೂ -89 ಬಂತು. ನೀವೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೊ ಅದು ಕೂಡ ಆಪ್ಷನಲ್ ಇಲ್ಲ, ಹಂಗಾದ್ರೆ ಇದು ಕ್ವೆಶನ್ ರಾಂಗ್ ಇದೆ ಅಂತ ಗೊತ್ತಾಯ್ತು. ಓಕೆನಾ. ಸೊ ಈ ಥರ ಟೈಪಲ್ಲಿ ಕ್ವೆಶನ್ ಬಂತು ಅಂದರೆ ನೀವು ಆ ಪಾಯಿಂಟ್ಸ್ನ ಆ ಇಕ್ವೇಷನ್ ಎಕ್ಸ್ ಪ್ಲೇಸಲ್ಲಿ ವೈ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಈ ಟೈಪಲ್ಲಿ ಕ್ವೆಶನ್ ಕೇಳಬಹುದು, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ಪೇಪರ್ ಪ್ರಾಬ್ಲಮ್ಗೆ ಹೋಗೋಕ್ಕಿಂತ ಮುಂಚೆ ಅದೇ ಟೈಪಲ್ಲಿ ಇನ್ನೊಂದು ಪ್ರಾಬ್ಲಮ್ ನಾನು ಹಾಕೊಂಡಿದ್ದೀನಿ ನಿಮಗೆ ಅರ್ಥ ಮಾಡಿಸೋಕೆ. ಸೊ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಈಸ್ ಈಕ್ವಿ ಡಿಸ್ಟೆಂಟ್ ಫ್ರಮ್ 3 ಗಿವನ್ ಪಾಯಿಂಟ್ಸ್. ಅಂದರೆ ಅವ್ರ ಕ್ವೆಶನ್ ಏನು ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ಕೋಆರ್ಡಿನೇಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಕೋಆರ್ಡಿನೇಟ್ಸ್ ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ಒಂದು ಪಾಯಿಂಟ್ ಇಂದು ಆ ಪಾಯಿಂಟ್ ಏನಾಗಿರಬೇಕು ಅಂದರೆ ಈಕ್ವಿ ಡಿಸ್ಟೆಂಟ್ ಫ್ರಮ್ 3 ಗಿವನ್ ಪಾಯಿಂಟ್ಸ್. ಈ 3 ಪಾಯಿಂಟ್ಸ್ಗೆ ಈಕ್ವಿ ಡಿಸ್ಟೆಂಟ್ ಆಗಿರಬೇಕು. ಆ ಪಾಯಿಂಟ್ ಯಾವುದು ಅಂತ. ಓಕೆನಾ. ಸೊ ಗಿವನ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಗಿವನ್ ಎ ಈಸ್ ಈಕ್ವಲ್ ಟು ಬಿ ಈಸ್ ಈಕ್ವಲ್ ಟು ಸಿ ಈಸ್ ಈಕ್ವಲ್ ಟು ನಾನು ತಗೊಂಡಿದ್ದೀನಿ 5,1 -3, -7, 7, -1. ಸೊ ಇನ್ನೊಂದು ಪಾಯಿಂಟ್ ಯಾವುದು ಅಂತ ಗೊತ್ತಿಲ್ಲ. ಸೊ ಆ ಪಾಯಿಂಟ್ನ ನಾನು ಪಿ ಅಂತ ಚೂಸ್ ಮಾಡಿದೆ. ಪಿ ಆಫ್ ಎಕ್ಸ್, ವೈ ಬಿ ದ ಪಾಯಿಂಟ್ ವಿಚ್ ಈಸ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ದೀಸ್ 3 ಪಾಯಿಂಟ್ಸ್. ದಟ್ ಈಸ್ ಪಿ ಮತ್ತು ಎಗೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಪಿ ಮತ್ತು ಬಿಗೆ, ಪಿ ಮತ್ತು ಸಿಗೆ ಡಿಸ್ಟೆನ್ಸ್ ಎಲ್ಲ ಸೇಮ್ ಇರುತ್ತೆ. ಓಕೆನಾ. ಸೊ ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಎ, ಪಿ ಆ್ಯಂಡ್ ಬಿ, ಪಿ ಆ್ಯಂಡ್ ಸಿ. ಸೊ ಪಿ ಮತ್ತು ಎ ಅಂದರೆ ಎಕ್ಸ್ -5 ಹೋಲ್ ಸ್ಕ್ವೇರ್. ಎ ಅಂದರೆ ಇದೆ ಅಲ್ಲ ನೋಡಿ 5,1 ಇದೆ. ಸೊ ಪಿ ಅಂದರೆ ಎಕ್ಸ್, ವೈ ಇದೆ. ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x -5 ಹೋಲ್ ಸ್ಕ್ವೇರ್ ಪ್ಲಸ್ y -1 ಹೋಲ್ ಸ್ಕ್ವೇರ್. ಅದೇ ಥರ ಈಗ ಪಿ ಬಿ ಬೇಕು ಅಂದರೆ x ಮೈನಸ್ ಆಫ್ ಮೈನಸ್ ಪ್ಲಸ್, ಸೊ x +3 ಹೋಲ್ ಸ್ಕ್ವೇರ್ ಪ್ಲಸ್ y +7 ಹೋಲ್ ಸ್ಕ್ವೇರ್. ಓಕೆನಾ. ಸೊ ಅದೇ ಥರ ಸ್ಕ್ವೇರ್ ರೂಟ್ ಅಂಡರ್ ಸ್ಕ್ವೇರ್ ರೂಟ್ ಅಂತ ಹಾಕೊತೀರಾ. ಸೊ ನೆಕ್ಸ್ಟ್ ಸ್ಕ್ವೇರ್ ರೂಟ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ನೆಕ್ಸ್ಟ್ x -5 ಹೋಲ್ ಸ್ಕ್ವೇರ್ ಪ್ಲಸ್ y -1 ಹೋಲ್ ಸ್ಕ್ವೇರ್. ಸೊ ಇದನ್ನು a - p ಹೋಲ್ ಸ್ಕ್ವೇರ್, ಇದು ಕೂಡ a - p ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಸೊ ಈ ಥರ ಲೈನ್ ಸಿಗುತ್ತೆ ಕಂಪ್ಲೀಟಾಗಿ. ಓಕೆನಾ. ಸಿಂಪ್ಲಿಫೈ ಮಾಡೋದು ಗೊತ್ತಿದೆ ಅಲ್ಲ, a + p ಹೋಲ್ ಸ್ಕ್ವೇರ್, a - p ಹೋಲ್ ಸ್ಕ್ವೇರು. ಸೊ ಇದರಲ್ಲಿ ಇವಾಗ ಒಂದ್ಸಲಿ ಈ ಇಕ್ವೇಷನ್ನ ಒಂದ್ಸಲಿ ತೊಗೊಳ್ಬೇಕು. ನೆಕ್ಸ್ಟ್ ಅದೇ ಪಿ ಎ ಪಿ ಬಿ ಒಂದ್ಸಲಿ ತೊಗೊತೀನಿ. ಅದೇ ಥರ ಪಿ ಎ ಪಿ ಸಿ ಒಂದ್ಸಲಿ ತೊಗೊತೀನಿ. ಅದರಿಂದ 2 ಇಕ್ವೇಷನ್ ಸಿಗುತ್ತೆ. ಸೊ ಪಿ ಎ ಈಸ್ ಈಕ್ವಲ್ ಟು ಪಿ ಬಿ ಮಾಡ್ತೀನಿ. ಇಲ್ಲಿ x² y² x² ಎರಡರಲ್ಲೂ ಇದೆ, ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳೋ ಅಂಥದ್ದು x + y + 2 = 0. ಓಕೆನಾ. ಸೊ ಅದೇ ಥರ ಪಿ ಎ ಪಿ ಬಿ ಮುಗೀತು. ಪಿ ಬಿ ಪಿ ಸಿ ಅಥವಾ ಪಿ ಎ ಪಿ ಸಿ ತೊಗೊತೀನಿ. ಅವೆರಡು ಇಕ್ವೇಷನ್ನ ಕಂಪೇರ್ ಮಾಡಿದ್ರೆ ಇನ್ನೊಂದು ಇಕ್ವೇಷನ್ ಸಿಗುತ್ತೆ. 2 ಇಕ್ವೇಷನ್ ಸಿಕ್ಕಿದ್ರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ಲ, ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್. ಸೊ ಇಕ್ವೇಷನ್ 1 ಇಕ್ವೇಷನ್ 2 ಅಂತ ಕಾಲ್ ಮಾಡಿಕೊಂಡೆ. ಸಾಲ್ವ್ ಮಾಡಿದಾಗ ನಿಮಗೆ ಆನ್ಸರು x = 2 ಸಿಗುತ್ತೆ. ಇಲ್ಲಿ +y -y ಕ್ಯಾನ್ಸಲ್ ಆಗುತ್ತೆ. ಸೊ x + x ಅಂದರೆ 2x ಆಗುತ್ತೆ. 6 ಅಲ್ಲಿ 2 ಹೋದರೆ 4 ಆಗುತ್ತೆ. ಸೊ 2 1 2 2 ಸೊ x = 2 ಆಗುತ್ತೆ. ಸೊ ಅದನ್ನು ಯಾವುದಾದ್ರೂ ಒಂದು ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ y = -4. ಸೊ x, y is 2, -4. ವಾಟ್ ಈಸ್ ದಟ್ x, y? p ಪಾಯಿಂಟ್. p ಆಫ್ x, y is 2, -4. ಆಪ್ಷನಲ್ ಇದೆಯಾ ಅಂತ ಚೆಕ್ ಮಾಡಿಕೊಂಡ್ರೆ 2, -4 ಇದೆ. ಮೇಡಮ್ ಇಷ್ಟೆಲ್ಲ ಮಾಡಬೇಕಾ ಅಂತ ಕೇಳೋರಿಗೆ. ಸೊ ಇಷ್ಟೊಂದೆಲ್ಲ ಮಾಡ್ತಾ ಕೂರಬೇಡಿ. ಏನು ಮಾಡಿ ಅಂದರೆ ಇನ್ನೊಂದು ಟ್ರಿಕ್ಸು ಇಲ್ಲಿದೆ ನೋಡಿ. ನಾನು ಈ ಥರ ಮಾಡಿದ್ದೀನಿ, ಅದಕ್ಕೆ ನಾನು ಅಷ್ಟೊಂದು ಸ್ಪೀಡಾಗಿ ಹೇಳಿದ್ದು. ಈ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಸಾಕು. ಪಿ ಪಾಯಿಂಟ್ನ ತಗೊಳ್ಳಿ. ಸೊ ಯಾವ ಪಾಯಿಂಟು 5, 1 -3, -7, 7, -1 ಆ 3 ಪಾಯಿಂಟ್ಗೂ ಈಕ್ವಿ ಡಿಸ್ಟೆನ್ಸ್ ಇದೆ. ಸೊ ಇದೊಂದು ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಈಕ್ವಿ ಡಿಸ್ಟೆನ್ಸ್ ಇದೆ. ಆದಮೇಲೆ ಈ ಪಾಯಿಂಟ್ ಏನು ಅನ್ನೋದು ಕ್ವೆಶನ್ ಅವ್ರದ್ದು. ಓಕೆನಾ. ಸೊ ಅದಕ್ಕೆ ನೀವೇನು ಮಾಡ್ತಾ ಹೋಗಬೇಕು, ಆಪ್ಷನ್ಸ್ಗಳನ್ನ ಪಿ ಪಾಯಿಂಟಲ್ಲಿ ಈಗ ಆಪ್ಷನ್ಸ್ಗಳನ್ನ ತೊಗೊತಾ ಹೋಗ್ಬೇಕು. -2, -4 ಒಂದ್ಸಲಿ, 2, -4 ಒಂದ್ಸಲಿ, 2, 4 ಒಂದ್ಸಲಿ ತೊಗೊತಾ ಹೋಗ್ಬೇಕು. ನಾನು ಡೈರೆಕ್ಟಾಗಿ ಆನ್ಸರ್ ಬಂದಿರೋದನ್ನೇ ತೊಗೊಂಡಿದ್ದೀನಿ. ಸೊ 2, -4 ಈಕ್ವಿ ಡಿಸ್ಟೆನ್ಸ್ ಆಗಿದೆಯಾ ಅಂತ. ಸೊ 2, -4ಗೂ 5, 1ಗೂ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ. 2, -4ಗೂ -3, -7ಗೂ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ. ಅದೇ ಥರ ಲಾಸ್ಟ್ ಪಾಯಿಂಟ್ಗೂ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ. ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ ತಕ್ಷಣ ನಿಮಗೆ ಬರೋ ಅಂತಹ ಡಿಸ್ಟೆನ್ಸ್ ವ್ಯಾಲ್ಯೂ ಸೇಮ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಷ್ಟೇ. ಸೊ ಇವೆರಡಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನು ಬರ್ತಾರಪ್ಪ, 5 ಇದೆ, ಇಲ್ಲಿ 2 ಇದೆ. ಸೊ ಈಗ ನಾನು ಇಲ್ಲಿಂದ ಹಿಂಗೆ ತೊಗೊತಾ ಇದ್ದೀನಿ. 5 - 2 ಹೋಲ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಆಫ್ ಮೈನಸ್ +4 ಹೋಲ್ ಸ್ಕ್ವೇರ್. ಸೊ 5 - 2 ಹೋಲ್ ಸ್ಕ್ವೇರ್ ಪ್ಲಸ್ 1 + 4 ಹೋಲ್ ಸ್ಕ್ವೇರ್ ಅಂದರೆ 5 ಅಲ್ಲಿ 2 ಹೋದ್ರೆ ಎಷ್ಟು ಬರುತ್ತೆ, 3 ಬರುತ್ತೆ. 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. 4 + 1 ಅಂದರೆ 5 ಆಗುತ್ತೆ. 5 ಸ್ಕ್ವೇರ್ ಅಂದರೆ 25. 9 + 25 ಬಂದಿದೆ. ಸಿಂಪ್ಲಿಫೈ ತುಂಬ ಮಾಡೋಕೆ ಹೋಗ್ಬಿಡಿ, ಅಷ್ಟರಲ್ಲೇ ಇರಲಿ. ನೆಕ್ಸ್ಟ್ ಪಾಯಿಂಟ್ ಚೆಕ್ ಮಾಡೋಣ. ನೆಕ್ಸ್ಟ್ ಪಾಯಿಂಟ್ 2 ಇದೆ, ಇಲ್ಲಿ -3 ಇದೆ. ಸೊ 2 ಮೈನಸ್ ಆಫ್ ಫಾರ್ಮುಲಾದಲ್ಲಿ ಆಲ್ರೆಡಿ ಮೈನಸ್ ಇರುತ್ತೆ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ. ಸೊ 2 ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್ ಆಗುತ್ತೆ. 2 + 3 ಹೋಲ್ ಸ್ಕ್ವೇರ್ ಪ್ಲಸ್ -4 ಇಲ್ಲಿ -4 ಇಲ್ಲಿ -7 ಇದೆ. ಸೊ y2 x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಅಂದರೆ ಕಂಪ್ಲೀಟಾಗಿ ಏನಾಗುತ್ತೆ, -4 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಲ್ಲೂ ಕೂಡ 2 + 3 ಅಂದರೆ 5 ಸ್ಕ್ವೇರ್ ಅಂದರೆ 25 ಆಗುತ್ತೆ. 7 + 4 ಆದರೆ 3 ಆಗುತ್ತೆ. 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. ಸೊ √25 + 9, ಇಲ್ಲೂ ಕೂಡ 25 + 9, ಇಲ್ಲೂ ಕೂಡ 25 + 9 ಇದೆ. ಸೊ ಲಾಸ್ಟ್ ಒಂದು ಕೂಡ ಅಷ್ಟೇ ಬರಬೇಕು. ಸೊ ಡಿಸ್ಟೆನ್ಸ್ ಸೇಮ್ ಬರಬೇಕು. ಸೊ ಇಲ್ಲಿ ನೋಡಿ ಲಾಸ್ಟ್ ಪಾಯಿಂಟು 2 ಮತ್ತು 7 ಅಂದರೆ 2 - 7 ಹೋಲ್ ಸ್ಕ್ವೇರ್ ಪ್ಲಸ್ -4
ಮತ್ತೆ ಮೈನಸ್ ಇದೆ, -4 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆಲ್ರೆಡಿ ಫಾರ್ಮುಲಾದಲ್ಲಿ ಮೈನಸ್ ಇರುತ್ತೆ, ಗೊತ್ತಾಗ್ತಿದೆ ಅಲ್ಲ ಡಿಸ್ಟೆನ್ಸ್ ಫಾರ್ಮುಲಾ. ಸೊ 2 - 7 ಹೋಲ್ ಸ್ಕ್ವೇರ್ ಪ್ಲಸ್ -4 + 1 ಹೋಲ್ ಸ್ಕ್ವೇರ್ ಆಗುತ್ತೆ. 2 ನಲ್ಲಿ 7 ಹೋದರೆ 5, ಇನ್ಫ್ಯಾಕ್ಟ್ -5 ಸ್ಕ್ವೇರ್ ಅಂದರೆ +25 ಬರುತ್ತೆ. 1 ನಲ್ಲಿ 4 ಹೋಯ್ತು ಅಂತಂದರೆ, ಅಥವಾ -4 ಅಲ್ಲಿ 1 ಹೋಯ್ತು ಅಂದರೆ -3 ಆಗುತ್ತೆ. -3 ಸ್ಕ್ವೇರ್ ಅಂತಂದರೆ +9 ಆಗುತ್ತೆ. ಇದು ಕೂಡ ಅಷ್ಟೇ ಬಂತು. ಸೊ ಮೂರಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಅಪ್ಲೈ ಮಾಡ್ತಾ ಹೋದರೆ ಡಿಸ್ಟೆನ್ಸ್ ಸೇಮ್ ಬರ್ತಿದೆ. ಹಂಗಾಗಿ 2, -4 ಈಸ್ ದ ಆನ್ಸರ್. ಬೇರೆ ನಾವು ಆಪ್ಷನ್ಸ್ನ ಎಂಟ್ರಿ ಮಾಡಿದ್ರು ಇವೆರಡು ಸೇಮ್ ಇರುತ್ತೆ, ಇಲ್ಲ ಲಾಸ್ಟ್ ಒಂದು ತಪ್ಪಿರುತ್ತೆ. ಓಕೆನಾ? ಸೊ ಈ ಥರ ಇರುತ್ತೆ. ಇದೊಂದು ಟ್ರಿಕ್ ಯೂಸ್ ಮಾಡ್ಕೊಳ್ಳಿ. PA = PB = PC ತೊಗೊಂಡು 2 ಈಕ್ವೇಷನ್ ತೊಗೊಂಡು ಸಾಲ್ವ್ ಮಾಡಿ ಟೈಮ್ ತೊಗೊಳುತ್ತೆ. ಸೊ ಹಂಗಾಗಿ ಈ ಥರ ಪ್ರತಿಯೊಂದು ಆಪ್ಷನ್ನ P ಪ್ಲೇಸಲ್ಲಿ ಹಾಕ್ತಾ ಹೋಗಿ ಯಾವ್ದು ಕರೆಕ್ಟಾಗಿ ಡಿಸ್ಟೆನ್ಸ್ ಕೊಡುತ್ತೆ ಅನ್ನೋದು ಯೂಸ್ ಮಾಡಿಕೊಂಡ್ರೆ ಬೇಗನೆ ಸಿಗುತ್ತೆ ನಿಮಗೆ. ಡಿಸ್ಟೆನ್ಸ್ ಫಾರ್ಮುಲಾ ಚೆನ್ನಾಗಿ ಗೊತ್ತಿರುತ್ತೆ. ಓಕೆನಾ? ಸೊ ಈ ಥರ ಮಾಡ್ಬೋದು. ಸೊ ನಿಮಗೆ ಕೂಡ ಈ ಕ್ವೆಶನ್ ನಾನೇ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಸಾಲ್ವ್ ಮಾಡಿ. ಇದು ಕ್ವೆಶನ್ ಪೇಪರ್ ಪ್ರಾಬ್ಲಮ್ಮು. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ A = 1, 2, B = 3, -4, C = 5, -6. ಸೊ ಇದು ಕ್ವೆಶನ್ನು ಆಪ್ಷನ್ಸ್ ಇಲ್ಲೇ ಕೊಟ್ಟಿದ್ದೀನಿ. ನೀವೇ ಸಾಲ್ವ್ ಮಾಡಿ ಕಮೆಂಟಲ್ಲಿ ಯಾವ ಆಪ್ಷನ್ ಆಗುತ್ತೆ ಅಂತ ತಿಳಿಸ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕೋನಿಕ್ ಸೆಕ್ಷನ್ ಸ್ಟಾರ್ಟ್ ಮಾಡ್ತೀನಿ. ದಟ್ ಈಸ್ ಪ್ಯಾರಾಬೋಲಾ, ಹೈಪರ್ಬೋಲಾ. ಓಕೆನಾ? ಸೊ ಎಲಿಪ್ಸ್ ಅದ್ರ ಮೇಲೆ ಕ್ವೆಶನ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಅದಕ್ಕಿಂತ ಮುಂಚೆ ಇಂಟ್ರೊಡಕ್ಷನ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅದಾದಮೇಲೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು.